ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈಗ ನೋಡ್ಬೋದು ನೀವು, ಇದು ಸುಣ್ಣದ ಗೂಡು. ಸುಣ್ಣ ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ಈಗ ನಾವು ಈ ವಿಡಿಯೋದಲ್ಲಿ ನೋಡೋಣ. ಈಗ ನೋಡಿ, ಸುಣ್ಣ ಸುಡ್ತಾ ಇದ್ದಾರೆ. ಇದ್ರ ಪ್ರೊಸೆಸ್ ಹೇಗಿರುತ್ತೆ ಅಂತ ಈಗ ನಾವು ತಿಳಿಯೋಣ. ನಮಸ್ಕಾರ, ನಿಮ್ಮ ಹೆಸರಕ್ಕ? ಗಂಗಮ್ಮ ಅಂತ. ಈ ಸುಣ್ಣ ಮಾಡಕ್ಕೆ ಕಲ್ಲು ಎಲ್ಲಿಂದ ತರ್ತೀರಿ ಮತ್ತು ಯಾವ ಕಲ್ಲು? ರಾಯದುರ್ಗದಿಂದ ತರ್ತೀರಿ. ಹಾಕಿ ಬರ್ತೀವಿ. ಒಂದ್ ಲೋಡ್ ಬಂದು 15,000 20,000 ಕೇಳ್ತಾರೆ. ಒಂದ್ ಲೋಡ್ ಹಾಕಿ ಬಂದು ಇಡ್ಲೂನು ಸೆಕ್ಕೆ ಎಲ್ಲ ಜತ್ ಮಾಡಿ ಹಂಗ ಒಯ್ತಾ ಇರ್ತೀವಿ. ವರ್ಷ ಒಯ್ತಾ ಇರ್ತೀವಿ. ಹೌದು. ಅದು ತಗೊಂಡ್ ಹೋಗೋದು, ಸುಣ್ಣ ಆದ್ಮೇಲೆ ತಗೊಂಡ್ ಹೋಗೋದು, ಹಳ್ಳಿ ಮೇಲೆ ಮಾರ್ಕೊಂಡ್ ಬರೋದು. ಚೆನ್ನಾಗ್ ಆಗುತ್ತಾ ಅಕ್ಕ ವ್ಯಾಪಾರ? ಯಾವ್ದು ಇವಾಗೆಲ್ಲ ಕಲ್ಲರ್, ಅವಾಗ್ಲ ಹಂಗಿಲ್ಲ. ಹೌದು. ಇದ್ದಿದ್ರಲ್ಲಿ ಪರವಾಗಿಲ್ಲ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ನಾನು 30 ವರ್ಷ ಆಗೈತೆ ಮದ್ವೆ ಆಗಿ. 30 ವರ್ಷಕ್ಕಿಲ್ಗೂ ಸುಣ್ಣದೇ ಮಾಡ್ತಾ ಇದ್ವಿ. ಇದಕ್ಕೆ ಯಾವ ಕಲ್ಲು ಅಂತಾರೆ? ಸುಣ್ಣದ ಕಲ್ಲು ಅಂತಾನೆ ಸಿಗುತ್ತೆ. ಇಲ್ಲ ಹತ್ರ ಸಿಗಲ್ವಾ? ಇಲ್ಲ ಅಣ್ಣ, ಸಿಗಲ್ಲ. ಇದು ಯಾವ ಊರು ನಿಮ್ದು? ವದನ್ ಕಲ್ಲು. ಓಕೆ. ಪಗಡ ತಾಲೂಕು ವದನ್ ಕಲ್ಲು. ಹೌದು. ಎಷ್ಟು ಜನ ಮಾಡ್ತೀರಿ ಇದನ್ನು? ನಾವೊಬ್ರೆ. ನಮ್ದು ಎರೆಮಳಿ ಬಂದು ನಾವು ನಮ್ಮ ತವ್ರ ಮನೆ ಕೆಂಚಮಳ್ಳಿ. ನಮ್ಗಲ್ಲಿ ಹುಡುಗರು ಓದ್ಕೆ ಮಕ್ಕಿದಾಕಿತ್ತಂತ ಕರ್ಕೊಂಡ್ ಬಂದು ನಮ್ಮ ಅಮ್ಮೇರು ಇಲ್ಲೇ ಇಟ್ಟಿದ್ರು. ಇಲ್ಲೇ ಇಕ್ಕಿ ನಾವ್ ಯಾರಿಲ್ಲ, ನಾವ್ ಒಬ್ರೇ ಇರೋದಿಲ್ಲ. ಈ ತರ ದೊಡ್ಡ ಕಲ್ಲು ಇರುತ್ತೆ ಅಲ್ಲ? ಇನ್ನು ದೊಡ್ಡದಿರುತ್ತೆ. ಇದನ್ನು ಸುತ್ತಿಗೆ ತಗೊಂಡು ಓಡ್ಕೋಬೇಕು. ಅಷ್ಟು ಮಾತ್ರ ಹೊಡಿಕೋದು. ಹಿಂಗೆಲ್ಲ ಕುಟ್ಕೊಳೋದು ಸಣ್ಣ. ಈ ತರ ಸಣ್ಣಗೆ ಮಾಡೋದು. ಈಗ ನೋಡಿ, ಇದು ದೊಡ್ಡ ಕಲ್ಲು. ಇನ್ನು ಇದಕ್ಕಿಂತ ದೊಡ್ಡದೇ ಬರುತ್ತಂತೆ. ಈ ತರ ದೊಡ್ಡ ದೊಡ್ಡ ಕಲ್ಲಾಗಿರುತ್ತೆ. ಅದನ್ನು ಪುಡಿ ಮಾಡ್ಕೊಳ್ಳೋದು. ಸುತ್ತಿಗೆಯಿಂದ ಹೊಡೆದು ಈ ತರ ಸಣ್ಣ ಸಣ್ಣ ಕಲ್ಲುಗಳಾಗಿ ಮಾಡ್ಕೊಂತಾರೆ. ಇಡ್ಲಿನ ಸೆಕ್ಕೆ ಎಲ್ಲ ಬೆರ್ಸಾಕೋಣದು, ಸುಣ್ಣ ಹಚ್ಚೋದು. ಹೌದು. ಈಗ ನೀವು ನೋಡ್ಬೋದು, ಇಲ್ಲಿ ನೋಡಿ, ಇದೆಲ್ಲ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದಾರೆ ನೋಡಿ. ಸಣ್ಣ ಸಣ್ಣ ಪುಡಿ ಕಲ್ಲು ತರ, ಜಲ್ಲಿ ಕಲ್ಲು ಬರುತ್ತಲ್ಲ ಚಿಕ್ಕದು, ಆ ತರ ಮಾಡ್ಕೊಂಡಿದ್ದಾರೆ. ಈಗ ಇದೆಲ್ಲ ಸೇರಿಸಿ ಮತ್ತೆ ಈಗ ಇಲ್ಲಿ ನೀವು ನೋಡ್ಬೋದು ಗೂಡು. ಇದಕ್ಕೆ ಬಟ್ಟಿ ಅಂತ ಕರೀತಾರೆ. ಅದನ್ನು ಬಟ್ಟಿ ಹೇಗ್ ಮಾಡ್ತೀರಕ್ಕ? ಅದು ಇಟ್ಕೆದಾಗೆ ವರ್ಷ ಎಲ್ಲ ಗೋಡೆ ಇಟ್ಟಂಗೆ ಇರ್ತದೆ. ಅದಕ್ಕೆಲ್ಲ ಮಣ್ಣು ಮೆತ್ಕೊಳ್ಳೋದು. ಈಗ ಒಳಗೆ ಏನೇನು ಹಾಕಿದ್ದೀರಿ? ಚಕ್ಕೆ, ಇಡ್ಲು, ಇದು ತೆಂಗಿನ ಮಟ್ಟೆ ಮತ್ತೆ ಇಡ್ಲು ಹಾಕಿದ್ದೀರಿ. ಅದ್ರ ಜೊತೆಗೆ ಈ ಕಲ್ಲು. ಅದು 4 ಚಟ್ಟಿ ಇವು ಹಾಕೋದು. 1 ಚಟ್ಟಿ ತುಂಬಾ ಇಡ್ಲು ಹಾಕೋದು. 2 ಬಾಂಡಿ ಸಣ್ಣ ಬಾಂಡಿ, 2 ಬಾಂಡಿ ತುಂಬಾ ಇದೆ ಅದ್ರಾಗ. ಹೌದು. ಸಣ್ಣ ಬಟ್ಟಿ ಇದು. ಸಣ್ಣ ಬಟ್ಟಿ ಅಲ್ಲ ಇದಕ್ಕೆ. ಯಾಕಂದ್ರೆ ಸುಡ್ಬೇಕಲ್ಲ, ಗಟ್ಟಿ ಕಲ್ಲಲ್ಲ ಇದು. ಗಟ್ಟಿ ಕಲ್ಲು ಸುಡ್ಬೇಕಂದ್ರೆ ಹಂಗ ಒಯ್ಬೇಕು. ಬುಟ್ಟಿ ಹಾಕಿರ್ತೀರಲ್ಲ ಈ ಕಲ್ಲು, ಎಷ್ಟು ಬರುತ್ತೆ ಅದು? ಅದು 3 ದಿವಸ ಒಯ್ದ್ರೆ ಒಂದ್ 5 ಮೂಟೆ ಬರ್ತದೆ. ಒಂದ್ 5 ಮೂಟೆ ಅಂದ್ರೆ ಸ್ವಲ್ಪ ಹಳ್ಳುತ್ತ ಅನ್ಸುತ್ತಲ್ಲ? ಕಲ್ಲನೆ ಬರ್ತೈತೆ. ನಾವ್ ನೀರ್ ಹಾಕಿದ್ರೆ ಹಳ್ಳು ನೋಡಲ್ಲ, ಅದು ಹಳ್ಳೆ ತೊಡಲ್ಲಿ. ಅದು ಹಳ್ಳೆಲ್ಲ ಈಗ ಎಷ್ಟೊತ್ತು ಸುಡ್ಬೇಕದು? 3 ದಿವಸ ಸುಡ್ಬೇಕು. 3 ದಿವಸ ಅಂದ್ರೆ ಈಗ ಇದೆಲ್ಲ ಸುಡ್ಬೇಕಂದ್ರೆ ಎಷ್ಟು? ಇದೆಲ್ಲ ಸುಡ್ಬೇಕಂದ್ರೆ 1-2 ತಿಂಗಳು 3 ತಿಂಗಳು ಹೋಗ್ಬೇಕು. ಯಾಕಂದ್ರೆ ವ್ಯಾಪಾರ ಇರಲ್ಲ. ನಮ್ಗೆ ಯಾವಾಗ ಬೇಕಾದ್ರೆ ಸುಟ್ಕೊಂತ ಇರ್ತೀವಿ, ಒಯ್ತಾ ಇರ್ತೀವಿ. ಸ್ವಲ್ಪ ಸ್ವಲ್ಪ ಸುಡೋದು ಮತ್ತೆ ಮರ್ಕೆ ಬರೋದು, ಹಳ್ಳಿ ಮೇಲೆ ಹೋಗೋದು, ಮರ್ಕೆ ಬರೋದು. ಈಗ ಎರಡು ದಿನ ಸುಡುತ್ತಾ ಇದು? 3 ದಿವಸ ಸುಡ್ಬೇಕು. 3 ದಿವಸ ಕಂಟಿನ್ಯೂ ಆಗಿನೇ ಸುಡ್ತಾ ಇರುತ್ತೆ. ಈಗ ನೀವು ಇಷ್ಟ ಹಾಕಿದಿರಲ್ಲ, ನೀವು ಇರ್ಲೇಬೇಕಾ ಅಥವಾ ಅದ್ರ ಪಾಡಿಗೆ ಅದು ಸುಡುತ್ತಾ? ಸುಟ್ಮೇಲೆ ತಿರ್ಗ ಅಲ್ಲಿ ಆರೋಕೈತೆ. ಸಾಯಂಕಾಲಕ್ಕೂ ಒಯ್ತೈತಿ. ಬೆಳಗ್ಗೆ ಬಂದು ತಿರ್ಗ ಹಾಕ್ಬಿಟ್ಟು ಇಡ್ಲು ಬೆಂಕಿ ಹಾಕಿ ತಿರ್ಗ ಒಯ್ಬೋದು. ವರ್ಷ ಒಯ್ಬೋದು. ಓಕೆ. ಅಂದ್ರೆ ಈಗ ಮತ್ತೆ ಬೆಳಗ್ಗೆ ಬಂದು ಇನ್ನೊಂದ್ಸರಿ ನೀವು ಹಾಕಿ ಮತ್ತೆ ಸುಡ್ತೀರಿ? ಹಂಗೆ ಮತ್ತೆ ಬೆಂಕಿ ಇರಲ್ಲ ರಾತ್ರಿ. ಹೌದು. ಒಟ್ಟು ಆ ತರ 3 ದಿನ ಸುಡ್ಬೇಕು. ಅಂದ್ರೆ 3 ಹಗಲು ಸುಟ್ಟಂಗೆ, ರಾತ್ರಿ ಏನ್ ಸುಡಲ್ಲ? ರಾತ್ರಿ ಕೊಯ್ಯಲ್ಲಿ ರಾತ್ರಿ ಯಾರು ಇರ್ತಾರೆ ಇಲ್ಲಿ ಅಂತ ಅನ್ನೋದು. ಹೌದು. ಈಗ ಸಣ್ಣ ಮಕ್ಳು ಇರ್ತಾರಲ್ಲ, ಬರಕ್ಕಾಗಲ್ಲ ಅನ್ನೋದು. ಇದು ನೋಡಿ, ತೆಂಗಿನ ಚಿಪ್ಪೆ. ಇದನ್ನು ಸಹ ಅದರಲ್ಲಿ ಸುಡಕ್ಕೋಸ್ಕರ ಬಳಸ್ತಾರೆ. ಇದ್ರ ಜೊತೆಗೆ ಇದ್ಲು ಸಹ ಬಳಸ್ತಾರಂತೆ. ಈಗ ನೋಡಿ, ಬಟ್ಟಿ ಸುಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ. ಇಲ್ಲಿ ನೋಡಿ, ಈ ಮೇಲ್ಗಡೆ ಈ ಕಲ್ಲು ಹಾಕಿದ್ದಾರೆ. ಇದು ಸುಡ್ತಾ ಐತೆ. ಸುತ್ತಲೂ ಕೆಳಗೆಲ್ಲ ಇದ್ಲು ಮತ್ತೆ ಹುಣಸೆ ಚಕ್ಕೆ, ತೆಂಗಿನ ಚಿಪ್ಪು ಇವೆಲ್ಲ ಹಾಕಿ ಸುಡ್ತಾ ಇದ್ದಾರೆ. ಈಗ ನೋಡಿ, ಇಲ್ಲಿ ಬೆಂಕಿ ಹೊಗೆ
ಹೇಗಾಗ್ತಿದೆ ಅನ್ನೋದಕ್ಕೆ ನೋಡ್ಕೊಳ್ಳೋಕ್ಕೆ ಒಂದು ಸಣ್ಣ ತೂತು ಮಾಡಿದ್ದಾರೆ ಇಲ್ಲಿ, ಇದರಿಂದ ನೋಡ್ತಾರೆ. ಈಗ ಇಲ್ಲಿ ನೋಡಿ, ಸುತ್ತಲೂ ಈ ಥರ 4 ರಂಧ್ರಗಳನ್ನು ಮಾಡ್ಕೊಂಡಿದ್ದಾರೆ. ಇವುಗಳನ್ನು ಮಾಡ್ಕೊಂಡಿದ್ದ ಮುಖ್ಯ ಉದ್ದೇಶ, ಒಳಗೆ ಏನು ಸುಣ್ಣದ ಕಲ್ಲು ಹಾಕಿರ್ತಾರೆ, ಆ ಸುಣ್ಣ ಎಲ್ಲ ಸುಟ್ಟು ಆದಮೇಲೆ ಕೆಳಗೆ ಬಂದಿರುತ್ತೆ, ಇಲ್ಲಿಂದ ಎಲ್ಲ ಸುಣ್ಣ ಮತ್ತೆ ಇವರು ಇಲ್ಲಿ ತಗೊತಾರೆ. ಇದು ಕಲ್ಲೇ ಇರುತ್ತೆ, ಎಲ್ಲ ತಗೊಂಡಿದ್ದಾರೆ. ಇದು ಪುಡಿಯಾಗಿದೆ ನೋಡಿ. ಹೌದು, ಎಲ್ಲ ಸುಟ್ಬಿಟ್ಟು ಆ ಕಲ್ಲು ಎಷ್ಟು ಪುಡಿ ಆಗೈತೆ ನೋಡ್ರಿ. ನೋಡಿ ಎಷ್ಟು ಸ್ಮೂತ್ ಆಗೈತೆ. ಎಲ್ಲ ಚೆನ್ನಾಗಿ ಸುಟ್ಬಿಟ್ಟು ಪೂರ್ತಿ ಸುಣ್ಣ ಆಗ್ಬಿಟ್ಟೈತೆ.